ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಗುರುವಾರದ ಒಂದು ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ಮಾತಾಡೋಣ. ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರಿಗೆ, ಅಶ್ವಿನ್ ಅವರಿಗೆ ಒಂದೊಳ್ಳೆ ಬೂಮ್ ಸಿಕ್ಕಿತ್ತು. ಆ ರೀತಿ ಇತ್ತು ಎಪಿಸೋಡ್. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು, ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಅದರಿಂದ ಏನಾದರೂ ಬೂಮ್ ಅಪ್ ಆಗಿದೆಯಾ, ಗ್ರೋ ಅಪ್ ಆಗಿದೆ ವೋಟಿಂಗ್ ರಿಸಲ್ಟ್ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗುತ್ತೆ, ನೆನಪಿರಿ, ಸರಿನಾ? ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಾಟಮ್ ಅಲ್ಲೇ ಚೇಂಜ್ ಆಗಿದೆ ಗುರು. ರಘು ಅವರು ಬಾಟಮ್ ಬಂದಿದ್ದಾರೆ. ಬಾಟಮ್ ಅಲ್ಲಿ ರಾಶಿಕಾ ಮತ್ತು ರಘು ಅವರು ಇದ್ದಾರೆ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗ್ಬೋದು. ಒಂದ್ ವೇಳೆ ಡಬಲ್ ಎಲಿಮಿನೇಷನ್ ಆದ್ರೆ ಇವರಿಬ್ರು ಹೋಗ್ತಾರೆ. ಅದಾದ್ಮೇಲೆ ರಘು ಅವರು ಟಾಪ್ 6 ಕಂಟೆಂಡರ್ಶಿಪ್ ಗೆ ಸೆಲೆಕ್ಟ್ ಆಗಿದ್ದಾರೆ ಟಾಸ್ಕ್ ಆಡಕ್ಕೆ. ಅದ್ರಲ್ಲಿ ಏನಾದ್ರು ಗೆದ್ರೆ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ. ಅವಾಗ ರಾಶಿಕಾನೇ ಮನೆಗೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ಮೇನ್ ಆಗಿ ತುಂಬಾ ಜನ ಧ್ರುವಂತು ಕಾವ್ಯ ಅಂತ ಅಂತಾರೆ. ನಂಗೆ ಅನ್ಸುತ್ತೆ ಯಾಕೋ ಕಾವ್ಯನ ಅಂತ ಕಳ್ಸಲ್ಲ, ಕೊನೆವರೆಗೂ ಇಡ್ಸ್ಕೊಂತಾನೆ. ಗಿಲ್ಲಿ ಕಾವ್ಯ ಅಂತ ಒಂದು ಎಮೋಷನ್ ಕ್ರಿಯೇಟ್ ಮಾಡಿ, ಅವರಿಬ್ರು ಬಾಂಡ್ ಕ್ರಿಯೇಟ್ ಮಾಡಿ, ಜೋಡ್ ಕ್ರಿಯೇಟ್ ಮಾಡಿ ಏನೋ ಒಂದು ಮಾಡ್ತಾನೆ ಕೊನೆ ವೀಕಲ್ಲಿ ಅಂತ ನನ್ಗೆ ಅನಿಸ್ತಾ ಇದೆ. ಆದ ಕಾರಣ ಅವ್ರನ್ನಂತೂ ಹೆಲ್ಮೆಟ್ ಮಾಡಲ್ಲ. ರಾಶಿಕನ ಮಾಡ್ಬೋದು, ಇಲ್ಲ ರಘು ಅವರು ಹೋಗೋ ಚಾನ್ಸಸ್ ಕೂಡ ತುಂಬಾ ಹೈ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಸರಿನಾ? ಇನ್ನು ವೋಟಿಂಗ್ ವಿಷಯಕ್ಕೆ ಬಂದ್ರೆ ಬಾಟಮ್ ಅಲ್ಲಿ ಹೇಳ್ದಲ್ಲ, ರಘು ರಾಶಿಕಾ ಇದ್ದಾರೆ. ಇನ್ನು ಫಸ್ಟ್ ಪ್ಲೇಸ್ ಅಲ್ಲಂತೂ ಮಾತಾಡ್ಲೇಬಾರ್ದು, ಇನ್ನೂ ಜಾಸ್ತಿ ಆಗ್ತಾ ಇದೆ. ಈ ಕಾವ್ಯ ಗಿಲ್ಲಿ ಅಂತ ಸ್ವಲ್ಪ ಇದು ಬೇರೆ ಡಿವೈಡ್ ಆಗಿದಾರಲ್ವಾ. ಈ ಡಿವೈಡ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಗಿಲ್ಲಿಗೆ ವೋಟ್ ಬರ್ತಾ ಇದೆ. ಇನೋಮಿನಸ್ ಅಂತ ಹೇಳ್ಬೋದು. ತುಂಬಾ ಹೆಚ್ಚಾಗಿ ತುಂಬಾ ಅಮೇಜಿಂಗ್ ಆಗಿ ವೋಟಿಂಗ್ ಬರ್ತಾ ಇದೆ ಗಿಲ್ಲಿಗೆ. 60% ಹೆಚ್ಚಾಗಿ ಬರ್ತಾ ಇದೆ ವೋಟಿಗೆ. ಇವೆಲ್ಲ ಕಂಟೆಸ್ಟೆಂಟ್ 40% ಬಂದ್ರೆ ಇವರಿಗೆ ಒಬ್ರಿಗೇನೆ 50-55% ವೋಟ್ ಬರ್ತಾ ಇದ್ದಾರೆ. ಒಂದ್ಸಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಎಲ್ಲ ವೋಟ್ ಬರ್ತಾ ಇದೆ ಅಂತ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ರಕ್ಷಿತ್ ಅವರಿಗೆ 17% ಆ ರೀತಿ ಎಲ್ಲ ಬರ್ತಾ ಇದೆ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅಶ್ವಿನಿ ಕೂಡ ರೀಚ್ ಮಾಡ್ತಾ ಇದ್ದಾರೆ ಕಾವ್ಯಗೆ. ಹೌದು, ಕಾವ್ಯ ಗಿಲ್ಲಿ ಅಂತ ಬಂದಾಗ ಮಿಚಲಿಂದ ಸ್ವಲ್ಪ ಜಾಸ್ತಿನೇ ವೋಟ್ ಬರ್ತಾ ಇತ್ತು. ಬಟ್ ಈಗ ಸ್ವಲ್ಪ ಎಡವಟ್ಟುಗಳೆಲ್ಲ ಆಗ್ತಾ ಇದೆ. ಆದ ಕಾರಣ ಹಾಗಂತ ಕಾವ್ಯಗೆ ಫ್ಯಾನ್ಸ್ ಇಲ್ಲ ಅಂತ ಅನ್ಕೋಬೇಡಿ, ಕಾವ್ಯಗೆ ತುಂಬಾ ಕೂಡ ಫ್ಯಾನ್ಸ್ ಇದ್ದಾರೆ. ನಾನು 3-4 ತಗೊಂಡ್ರೆ ಖಂಡಿತವಾಗ್ಲೂ ಇಬ್ಬರಿಗೂ ಈಕ್ವಲ್ ಪಾಯಿಂಟ್ಸ್ ಇದೆ. ಬಟ್ ಇರ್ಲಿ, ಕಾವ್ಯನೇ ಇರ್ಲಿ. ಅದರಲ್ಲಿ ಅಶ್ವಿನಿ ಕೂಡ 4ನೇ ಸ್ಥಾನದಲ್ಲಿದ್ದಾರೆ. 5ನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ. 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಘು ಇದ್ದಾರೆ. ಕೊನೆಯ ಸ್ಥಾನದಲ್ಲಿ ನಮ್ಮ ರಾಶಿಕಾ ಇದ್ದಾರೆ. ಈ ರೀತಿಯ ಒಂದು ಗುರುವಾರದ ಒಂದು ವೋಟಿಂಗ್ ರಿಸಲ್ಟ್ ಆಗಿತ್ತು. ಸಂಕ್ಷಿಪ್ತವಾಗಿ ಎಪಿಸೋಡ್ ರಿವ್ಯೂ ಮಾಡಿದ್ದೀನಿ. ಬಟ್ ಎಪಿಸೋಡ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕೇಳೋದಾದ್ರೆ ವೋಟಿಂಗ್ ಅಲ್ಲಿ ಇದು ಮಾತ್ರ ಆಗಿದ್ದು. ಗಿಲ್ಲಿನ ಯಾರು ಟಚ್ ಮಾಡೋಕ್ಕಾಗಲ್ಲ. ರಕ್ಷಿತನ ಟ್ರೈ ಮಾಡ್ತಾ ಇದ್ರು ಕಾವ್ಯ. ಬಟ್ ಯಾವಾಗಾದ್ರೆ ಗಿಲ್ಲಿ ಜೊತೆ ವಾಗ್ವಾದ ಆರ್ಗ್ಯುಮೆಂಟ್ಗಳೆಲ್ಲ ಆದ್ವು, ಮಾತು ಬೇರೆ ಬಿಟ್ಟಿದ್ದಾರೆ. ಲೈವ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ನೋಡಿರ್ತಾರೆ, ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಕಾವ್ಯನ. ಆದ ಕಾರಣ ವೋಟ್ ಕೂಡ ಡಿವೈಡ್ ಆಗದಾನೆ. ಕೇವಲ ಗಿಲ್ಲಿಗೆ ಮಾತ್ರ ಒಂದ್ ಕಡೆ ಬರ್ತಾ ಇದೆ. ಕಾವ್ಯ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಆದ್ರೂ ಕೂಡ ಇನ್ನೂ ಕೂಡ ಮ್ಯೂಚುವಲ್ ಫ್ಯಾನ್ಸ್ ತುಂಬಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ಹೇಳ್ದಲ್ಲ, ಇನ್ನು ಕಾವ್ಯ ಅಶ್ವಿನಿ ಆಲ್ಮೋಸ್ಟ್ ಇಬ್ರು ಈಕ್ವಲ್ ಆಗಿದ್ದಾರೆ. 3-4 ಅನ್ನೋಕ್ಕಿಂತ ಇಬ್ರು 3 ಅಂತ ಹೇಳ್ಬೋದು. ಆದ ಕಾರಣ ಇನ್ನು 5ನೇ ಸ್ಥಾನದಲ್ಲಿ ರಘು, 5ನೇ ಸ್ಥಾನದಲ್ಲಿ ಧ್ರುವಂತು, 6ನೇ ಸ್ಥಾನದಲ್ಲಿ ರಘು, 7ನೇ ಸ್ಥಾನದಲ್ಲಿ ನಮ್ಮ ರಾಶಿಕಾ ಇದ್ದಾರೆ. ಈ ರೀತಿಯಾಗಿತ್ತು ಒಂದು ವೋಟಿಂಗ್ ಅನಾಲಿಸಿಸ್, ಗುರುವಾರದ ವೋಟಿಂಗ್ ಅನಾಲಿಸಿಸ್. ಮತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು, ನೀವು ಯಾರು ವೋಟ್ ಮಾಡಿದ್ರಿ, ನಿಮ್ಮ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋಗಂತಲ್ಲ, ಬೇರೆ ಯಾರೇ ವಿಡಿಯೋಗಾಗಲಿ ಯೂಟ್ಯೂಬ್ ಪೋಲ್ಸ್ ಹಾಕಿರ್ತಾರೆ ನೋಡಿ. ಯೂಟ್ಯೂಬ್ ಪೋಲ್ಸ್ ಅಲ್ಲಿ, ಟ್ವಿಟರ್ ಪೋಲ್ಸ್ ಅಲ್ಲಿ, ಫೇಸ್ಬುಕ್ ಪೋಲ್ಸ್ ಅಲ್ಲಿ, ಎಲ್ಲೇ ಆಗಲಿ ನಿಮ್ಮ ಫೇವ್ರೇಟ್ ಯಾರು, ಗಿಲ್ಲಿನ, ಕಾವ್ಯನ, ಅಶ್ವಿನಿನ, ಧ್ರುವಂತ ಈ ರೀತಿ ಇರ್ತಾರಲ್ಲ, ಸಪೋರ್ಟ್ ಮಾಡಿ, ಅದಕ್ಕೆ ವೋಟ್ ಮಾಡಿ, ಕಮೆಂಟ್ ಮಾಡಿ. ಆವಾಗ ಒಂದು ಸೋಷಿಯಲ್ ಮೀಡಿಯಾ ಬಜ್ ಬರುತ್ತೆ. ವಿನ್ನರ್ಗೆ ಸೋಷಿಯಲ್ ಮೀಡಿಯಾ ಬಜ್ ತುಂಬಾ ಇಂಪಾರ್ಟೆಂಟು. ಗಿಲ್ಲಿ ಬೇರೆ ಆಲ್ಮೋಸ್ಟ್ 900 ಅಂದ್ರೆ 900K ಮಿಲಿಯನ್ ಫಾಲೋವರ್ಸ್, 900 ಮಿಲಿಯನ್ ಫಾಲೋವರ್ಸ್ ಎಲ್ಲ ಬರ್ತಾ ಇದ್ದಾರೆ. 900K ಮಿಲಿಯನ್ ಫಾಲೋವರ್ಸ್. ಇನ್ನು ಕೇವಲ 1 ಲಕ್ಷ ಆದರೆ ಸಾಕು 1 ಮಿಲಿಯನ್ ಫಾಲೋವರ್ಸ್ ಆಗ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ರೀತಿ ಇದೆ. ಆಲ್ರೆಡಿ 9 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಆದ ಕಾರಣ ಇನ್ನು 1 ಲಕ್ಷ ಫಾಲೋವರ್ಸ್ ಆದ್ರೆ ಆಲ್ಮೋಸ್ಟ್ ಫಿನಾಲೆ ಬರೋ ವರ್ಷದಿಗೆಲ್ಲ ಕಂಪ್ಲೀಟ್ ಆಗುತ್ತೆ 1 ಮಿಲಿಯನ್ ಫಾಲೋವರ್ಸ್. ಅಷ್ಟೆಲ್ಲ ಕ್ರೇಜ್ ಇದೆ ಗಿಲ್ಲಿಗೆ. ಅದೇ ರೀತಿಯಾಗಿ ವೋಟ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಅಷ್ಟೆಲ್ಲ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು, ಯಾರು ಇರಬೇಕು, ಯಾರು ಫೇವ್ರೇಟ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ, ಸರಿನಾ? ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.